ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಬಾಲಿವುಡ್ನಲ್ಲಿ ಬೆಳಿಬೇಕು, ತಾನೂ ಕೂಡ ಒಬ್ಬ ನಟನಾಗಿ ಹೆಸರನ್ನ ಮಾಡಬೇಕು, ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಗಳಿಕೆ ಮಾಡೋ ಮೂಲಕ ಸೂಪರ್ ಡೂಪರ್ ಹಿಟ್ ಸಿನಿಮಾವನ್ನ ನೀಡಬೇಕು ಅಂತ ಕನಸನ್ನ ಕಟ್ಟಿಕೊಂಡು ಬಂದಂತಹ ನಟನೊಬ್ಬನಿಗೆ ಕಾದದ್ದು ನಿರಾಸೆ. ಆರಂಭದಲ್ಲಿ ಒಳ್ಳೆಯ ಸಿನಿಮಾನೇನೋ ಮಾಡಿದ್ರು, ಆದರೆ 2 ಸಿನಿಮಾಕ್ಕೆ ಮಾತ್ರ ಅವರ ಸಿನಿ ಪಯಣ ಕೊನೆಯಾಯಿತು. ಆದರೆ ಈಗ ಯಾವ ಸ್ಟಾರ್ ನಟನಿಗೂ, ಯಾವ ಬಾಲಿವುಡ್ನ ಸ್ಟಾರ್ ನಟನಿಗೂ ಕಡಿಮೆ ಇಲ್ಲದಂತೆ ಶ್ರೀಮಂತರಾಗಿದ್ದಾರೆ. ಅದರಲ್ಲೂ ತಮ್ಮದೇ ಓನ್ ಬಿಸ್ನೆಸ್ ಮೂಲಕ ನಂಬರ್ 1 ನಟನಾಗಿದ್ದಾರೆ, ಅದರಲ್ಲೂ ಸಿರಿವಂತಿಕೆಯ ವಿಚಾರದಲ್ಲಿ. ಹೌದು, ಇವತ್ತು ನಾನು ಹೇಳೋದಕ್ಕೆ ಹೋಗ್ತಿರುವಂತಹ ವಿಚಾರ ಬಂದು ಗಿರೀಶ್ ಕುಮಾರ್ ಅವರ ಬಗ್ಗೆ. ಗಿರೀಶ್ ಕುಮಾರ್ ಅಂತ ಹೇಳಿದ್ರೆ ಸ್ವಲ್ಪ ನೆನಪು ಮಾಡ್ಕೊಳ್ಳೋದು ಕಡಿಮೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅವರು 2 ಸಿನಿಮಾ ಆದ ನಂತರ, ಅಂದರೆ 2013ರಿಂದ ಹತ್ತಿರ 2016ರವರೆಗೂ ಮಾತ್ರ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟನಾಗಿ ಕಾಣಿಸ್ಕೊಂಡ್ರು. ಬಟ್ ಅದಾದ ನಂತರ ಬಿಸ್ನೆಸ್ ಮನ್ ಆದರು. ಗಿರೀಶ್ ಕುಮಾರ್ ಅವರು ಮತ್ಯಾರು ಅಲ್ಲ, ರಾಮಯ್ಯ ವಸ್ತಾವಯ್ಯ ಸಿನಿಮಾ, ಆ ಒಂದು ಸಿನಿಮಾದ ನಾಯಕ ನಟ. ಕನ್ನಡದಲ್ಲಿ ನೀನೆಲ್ಲೋ ನಾನಲ್ಲೇ, ತೆಲುಗಿನಲ್ಲಿ ನುವಸ್ತಾನಂಟೆ ನೇನು ದಾಂಟಾನ, ಈ ಒಂದು ಸಿನಿಮಾ ಬಾಲಿವುಡ್ನಲ್ಲಿ ರಾಮಯ್ಯ ವಸ್ತಾವಯ್ಯ ಸಿನಿಮಾ ಆಗುತ್ತೆ. ಅಲ್ಲಿ ಶ್ರುತಿ ಹಾಸನ್ ಅವರು ನಾಯಕಿಯಾಗಿ ಕಾಣಿಸ್ಕೊಂಡ್ರೆ, ಗಿರೀಶ್ ಕುಮಾರ್ ಅವರು ತಮ್ಮ ಮೊದಲ ಸಿನಿಮಾದ ಮೂಲಕ ಅದೃಷ್ಟ ಪರೀಕ್ಷೆಗೆ ಇಳಿತಾರೆ. ಆ್ಯಂಡ್ ಆ ಸಿನಿಮಾದ ಒಂದು ಹಾಡು ಕೂಡ ಎವರ್ಗ್ರೀನ್ ಹಿಟ್ ಆಗುತ್ತೆ. ಈಗಲೂ ಕೂಡ ಆ ಒಂದು ಹಾಡು ಪ್ರೇಮಿಗಳ ನೆಚ್ಚಿನ ಹಾಡು ಅಂತಾನೆ ಹೇಳ್ಬೋದಾಗಿದೆ. ಈ ಸಿನಿಮಾ ನಂತರ ಗಿರೀಶ್ ಕುಮಾರ್ ಅವರು ತಮ್ಮ 2ನೇ ಸಿನಿಮಾದ ಪ್ರಯತ್ನಕ್ಕೂ ಮುಂದಾಗ್ತಾರೆ, ಲವ್ ಶುತ್. ಆದರೆ 2016ರಲ್ಲಿ ಈ ಒಂದು ಸಿನಿಮಾ ಫ್ಲಾಪ್ ಆಗುತ್ತೆ. ಅದಾದ ನಂತರ ಯಾಕೋ ಆ್ಯಕ್ಟಿಂಗ್ಗೆ ಗುಡ್ ಬೈ ಹೇಳ್ತಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರಬೇಕು ಅಂತ ಕನಸನ್ನ ಕಟ್ಕೊಂಡು ಬಂದಂತಹ ನಟ ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದು ತಮ್ಮ ಫ್ಯಾಮಿಲಿಯ ಜೊತೆಗೆ ಸೇರಿ. ಅವರ ಫ್ಯಾಮಿಲಿ ಮತ್ಯಾರೂ ಅಲ್ಲ, ಟಿಪ್ಸ್ ಅನ್ನುವಂತಹ ಒಂದು ಇಂಡಸ್ಟ್ರಿ. ಈ ಒಂದು ಇಂಡಸ್ಟ್ರಿ ಏನಿದೆ, ಇದನ್ನ ಸಾಮಾನ್ಯವಾಗಿ ಒಂದು ಸಿನಿಮಾಗಳ ವಿಚಾರದಲ್ಲಿ ನಾವು ಗಮನಿಸ್ತೀವಿ. ಇವರ ತಂದೆ ಕೂಡ ನಿರ್ಮಾಪಕರು, ಇದೊಂದು ಮ್ಯೂಸಿಕ್ ಕಂಪನಿ, ಹಾಗೆ ನಿರ್ಮಾಣ ಸಂಸ್ಥೆ ಮಾಲೀಕರು ಕೂಡ ಅವರ ತಂದೆ ಆಗಿರೋರು. ಈ ಒಂದು ವಿಚಾರದಲ್ಲಿ ಅವರು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆ್ಯಂಡ್ ಫಿಲಮ್ ಪ್ರೊಡಕ್ಷನ್, ಪ್ರಮೋಷನ್, ಮ್ಯೂಸಿಕ್ ರೆಕಾರ್ಡ್ ಲೇಬಲ್ಸ್ ಹೊಂದಿರುವಂತಹ ಒಂದು ಮ್ಯೂಸಿಕ್ ಕಂಪನಿಯ ಜೊತೆಗೆ ಅವರು COO ಆಗಿ ಕೆಲಸವನ್ನ ಮಾಡ್ತಾರೆ. ಅದು ತಮ್ಮದೇ ಫ್ಯಾಮಿಲಿಯ ಒಂದು ಕಂಪನಿ ಆಗಿರುತ್ತೆ. ಈಗ ಏನಿಲ್ಲ ಅಂದರೂ ಅವರು ಎಷ್ಟರ ಮಟ್ಟಿಗೆ ಶ್ರೀಮಂತ ಆಗಿದ್ದಾರೆ ಅಂತ ಹೇಳಿದ್ರೆ 8,533 ಕೋಟಿಯ ಒಡೆಯ ಆಗಿದ್ದಾರೆ ಗಿರೀಶ್ ಕುಮಾರ್ ಅವರು. ಒಂದು ರೀತಿ ಹೇಳೋದಾದ್ರೆ ಯಾವ ಸಿನಿಮಾ ನಟನಿಗೂ ಕೂಡ ಕಡಿಮೆ ಇಲ್ಲದಂತಹ ಶ್ರೀಮಂತ ಆಗಿದ್ದಾರೆ. ಆ್ಯಂಡ್ ಅಮೀರ್ ಖಾನ್, ರಣಬೀರ್ ಕಪೂರ್ ಬಾಲಿವುಡ್ನಲ್ಲಿ ಒಳ್ಳೆಯ ನಟರಾಗಿ, ಜೊತೆಗೆ ಅವರ ಸಿನಿಮಾ ಬರುತ್ತೆ ಅಂದರೆ ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ವಿಚಾರ ಆಗಿರ್ಬೋದು, ಅಥವಾ ಅವರ ರೆಮ್ಯುನರೇಷನ್ ವಿಚಾರ ಆಗಿರಬಹುದು, ಎಲ್ಲ ವಿಚಾರದಲ್ಲೂ ಸುದ್ದಿ ಮಾಡ್ತಾರೆ. ಅಷ್ಟೆಲ್ಲ ತಗೊಂಡಾಗ ಎಲ್ಲರೂ ಕೂಡ ಕ್ವೆಶನ್ ಮಾಡುವಂಥದ್ದು, ಹಾಗಾದರೆ ಎಷ್ಟರ ಮಟ್ಟಿಗೆ ಇವರು ಶ್ರೀಮಂತರಾಗಿರ್ತಾರೆ, ಎಷ್ಟಿರ್ಬೋದು ಇವರ ಒಂದು ಆಸ್ತಿ ಎಷ್ಟಾಗಿರಬಹುದು ಅನ್ನುವಂತಹ ನಿಟ್ಟಿನಲ್ಲೇ ಯೋಚನೆ ಮಾಡ್ತಾರೆ. ಅವರೆಲ್ಲರನ್ನೂ ಕೂಡ ಇವಾಗ ಮೀರಿಸಿದ್ದಾರೆ. ಹಾಗಾದರೆ ಗಿರೀಶ್ ಕುಮಾರ್ ರವರು ಯಾರಿಗಿಂತ ಹೆಚ್ಚು ಶ್ರೀಮಂತರು ಅಂತ ನೋಡ್ತಾ ಹೋದರೆ ಅಮೀರ್ ಖಾನ್ ಈಗಷ್ಟೇ ರೀಸೆಂಟ್ ಆಗಿ, ಅಂದರೆ ಕಳೆದ ವಾರ ಸಿತಾರೆ ಜಮೀನ್ ಪರ್ ಮೂಲಕ ಒಂದು ಬ್ರೇಕ್ ಅನ್ನ ಪಡೆದುಕೊಂಡಿದ್ದಾರೆ. ಅಂದರೆ ಒಳ್ಳೆ ಬ್ರೇಕ್ ಸಿಕ್ಕಿದೆ ಅವರಿಗೆ. ಈ ಹಿಂದಿನ ಸಿನಿಮಾಗಳೆಲ್ಲ ಫ್ಲಾಪ್ ಆಗಿತ್ತು, ಬಟ್ ಈಗ ಅವರಿಗೆ ಒಂದು ಉತ್ತಮ ರೆಸ್ಪಾನ್ಸ್ ಅನ್ನ ತಂದು ಕೊಡ್ತಾ ಇದೆ ಸಿತಾರೆ ಜಮೀನ್ ಪರ್. ಹಾಗಾದ್ರೆ ಅಮೀರ್ ಖಾನ್ ಎಷ್ಟು ಕೋಟಿಯ ಒಡೆಯ ಅನ್ನುವಂತಹ ಪ್ರಶ್ನೆ ಇದ್ರೆ ಅದಕ್ಕೆ ಉತ್ತರ 1,900 ಕೋಟಿಯ ಒಡೆಯ. ಇನ್ನು ರಣವೀರ್ ಸಿಂಗ್ ಕೂಡ ಬಾಲಿವುಡ್ನ ಅತ್ಯುತ್ತಮ ನಟನ ಸಾಲಲ್ಲೇ ಸೇರ್ತಾರೆ. ಅವರು ಕೂಡ 245 ಕೋಟಿಯ ಒಡೆಯ ಆಗಿದ್ದಾರೆ. ಇನ್ನು ರಣಬೀರ್ ಕಪೂರ್ ಅವರು 400 ಕೋಟಿ ರೂಪಾಯಿ ಒಡೆಯ. ಸೊ ಇಷ್ಟು ಇವರ ಆಸ್ತಿ ಆಗಿದೆ. ಇವರೆಲ್ಲರನ್ನೂ ಮೀರಿಸುವಂತಹ ಆಸ್ತಿಯನ್ನು ಹೊಂದಿದ್ದಾರೆ ಗಿರೀಶ್ ಕುಮಾರ್ ಅವರು. ಒಟ್ಟಿನಲ್ಲಿ ಸಕ್ಸಸ್ ಅನ್ನೋದು ಬಂದಾಗ ಯಾವ ರೀತಿ ಅದನ್ನ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಗಿರೀಶ್ ಕುಮಾರ್ ಸಾಕ್ಷಿ. ಯಾವಾಗ ತಮಗೆ ಸಿನಿಮಾ ಇಂಡಸ್ಟ್ರಿ ಬರಲ್ಲ ಅಂತ ಗೊತ್ತಾಗುತ್ತೋ ಆಗ ಅವರು ತಮ್ಮ ಫ್ಯಾಮಿಲಿಯ ಜೊತೆಗೆ ಕೈ ಜೋಡಿಸ್ತಾರೆ, ಕುಗ್ಗಲ್ಲ. ಆ ಒಂದು ವಿಚಾರದಲ್ಲಿ ನಾನು ಸಿನಿಮಾ ನಾಯಕನಾಗಿ ಕೆಲಸ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೇನು, ಸಿನಿಮಾ ಇಂಡಸ್ಟ್ರಿಯಲ್ಲೇ ಇದ್ದು ಯಾವುದಾದ್ರೂ ಒಂದು ಬೇರೆ ವ್ಯವಹಾರವನ್ನು ನೋಡ್ಕೊಳ್ಬಹುದಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮ ಫ್ಯಾಮಿಲಿಯ ಜೊತೆಗೆ ಒಂದು ಟಿಪ್ಸ್ ಇಂಡಸ್ಟ್ರೀಸ್ ಇತ್ತು, ಅದರ ಜೊತೆಗೆ ಕೈ ಜೋಡಿಸಿದ ನಂತರ ಆ ಒಂದು ಇಂಡಸ್ಟ್ರಿ ಕೂಡ ಉತ್ತಮ ಬೆಳವಣಿಗೆಯನ್ನು ಕಾಣಿಸುತ್ತೆ, ಒಳ್ಳೆಯ ಗ್ರೋತನ್ನು ಕಾಣುತ್ತೆ, ಒಳ್ಳೆಯ ಪ್ರಾಫಿಟನ್ನು ಕೂಡ ಕಾಣುತ್ತೆ. ಸೊ ಇದೆಲ್ಲದರ ಪರಿಣಾಮ ಈಗ 8,533 ಕೋಟಿಯ ಒಡೆಯನ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ಇದಕ್ಕೆ ಅಲ್ವಾ ಹೇಳೋದು ಅದೃಷ್ಟ ಅಂತ. ಸೊ ಅದೃಷ್ಟ ಅನ್ನೋದು ಯಾರಪ್ಪನ ಸ್ವತ್ತು ಅಲ್ಲ ಅನ್ನುವಂಥದ್ದು ಈಗ ಪ್ರೂವ್ ಆಗಿದೆ.
ಎಲ್ಲ ನಟರು ಕೂಡ ನನ್ನ ಸಿನಿಮಾ ಹಿಟ್ ಆಗಬೇಕು, ನಾನಿಷ್ಟು ರೆಮ್ಯುನರೇಷನ್ ತೆಗೆದುಕೊಳ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ರೆ, ಸಿನಿಮಾ ನಟನಾಗೋ ಕನಸನ್ನು ಕಂಡುಕೊಂಡು ಬಂದಂತಹ ಇವರು ನಟರಿಗೆ ರೆಮ್ಯುನರೇಷನನ್ನು ಕೊಟ್ಟು ನಟರ ಸಿನಿಮಾಗಳಿಗೆ ಕೋಟಿ ಕೋಟಿ ಬಂಡವಾಳವನ್ನು ಹಾಕಿ ಸಿನಿಮಾ ಮಾಡುವಷ್ಟು ದೊಡ್ಡವರಾಗಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ವಿಶೇಷ ಅಂತಲೇ ಹೇಳ್ಬೋದಾಗಿದೆ.